ಶ್ರೀರಾಮ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ರವಿಶಂಕರ್ ಗುರೂಜಿ ಅವರು ಕೂಡ ಮಾತನಾಡಿದ್ದಾರೆ. ಸೊ ಈ ಒಂದು ಮಂದಿರ ಹೇಗೆ ನಿರ್ಮಾಣವಾಯಿತು, ಯಾಕೆ ಬೇಕು ಅಂತ ನಿರ್ಮಾಣ ಈ ಒಂದು ಮಂದಿರ ಅಂತ ಕೇಳ್ತಿರೋರಿಗೆ ಖಡಕ್ ಉತ್ತರವನ್ನ ಕೂಡ ರವಿಶಂಕರ್ ಗುರೂಜಿ ಅವರು ಕೊಟ್ಟಿದ್ದಾರೆ. ಸೊ ನಮ್ಮ TV9 ಈ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ರವಿಶಂಕರ್ ಗುರೂಜಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ. ನಮಸ್ಕಾರ. TV9 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇಡೀ ದೇಶದಲ್ಲಿ ಒಂದು ಸಂಭ್ರಮ ಸಡಗರ ಕಳೆ ಕಟ್ಟಿಬಿಟ್ಟಿದೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕಿಗೋಸ್ಕರ ಜನ ಕಾಯ್ತಾ ಇದ್ದಾರೆ. ಒಂದೆರಡು ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಏನು ಹೇಳ್ತಾರೆ? ಯಾಕಂದರೆ ಬಹಳಷ್ಟು ಪ್ರಶ್ನೆಗಳಿದೆ. ಹಲವಾರು ಜನರು ಹಲವಾರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಸೇರಿದೆ, ಇದರಲ್ಲಿ ತಮ್ಮ ಚಿಂತನೆಗಳನ್ನೆಲ್ಲವನ್ನೂ ಕೂಡ ಸುರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಗುರುಗಳ ಅಭಿಪ್ರಾಯ ಏನು? ಬನ್ನಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಗುರುಗಳೇ. ನನ್ನ ಮೊದಲನೇ ಪ್ರಶ್ನೆ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಇಡೀ ದೇಶ ಸಡಗರದಲ್ಲಿದೆ, ಸಂಭ್ರಮದಲ್ಲಿದೆ, ಒಂಥರ ಇಡೀ ದೇಶಕ್ಕೆ ಹಬ್ಬ. ಏನಂತೀರಿ ಈ ಸಂದರ್ಭದಲ್ಲಿ? ನಿಜವಾಗ್ಲೂ ಅದು 500 ವರ್ಷಗಳಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ, ಒಂದು ಗಡಿ ಇವಾಗ ಪ್ರಾಪ್ತವಾಗಿದೆ ನಮ್ಮ ದೇಶಕ್ಕೆ. ಎಷ್ಟು ಸಂಘರ್ಷಗಳಾಗಿದೆ, ಎಷ್ಟು ಜನ ಬಲಿದಾನ ಕೊಟ್ಟಿದ್ದಾರೆ ಈ ಒಂದು ಉದ್ದೇಶಕ್ಕೋಸ್ಕರ. ಅದು ಆ ಕ್ಷಣಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ತಾವು ಕೂಡ ಬಹಳ ಕಾತರದಿಂದ ಎದುರು ನೋಡ್ತಾ ಇದ್ದೀರಿ. ನಾವು ಹೋಗ್ತಾ ಇದ್ದೀವಿ ಅದಕ್ಕೆ. ಓಕೆ, ನೋಡಿ, ಸಪ್ತಮೋಕ್ಷದಾಯಕ ನಗರಗಳಲ್ಲಿ ಅಯೋಧ್ಯೆ ಮೊದಲನೇದು. ಎಂಥ ಒಂದು ದುಸ್ಥಿತಿ ಅಂತಂದರೆ ಅದಕ್ಕೇ ಮೋಕ್ಷ ಸಿಕ್ಕಿರಲಿಲ್ಲ. ಅದಕ್ಕೆ ನೀವು ಹೇಳ್ದಂಗೆ 500 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ. 500 ವರ್ಷಗಳ ಹೋರಾಟದ ಫಲ ಇವತ್ತು ಅದಕ್ಕೆ ಮೋಕ್ಷ ಸಿಕ್ಕಿರುವಂಥದ್ದು. ಇಂಥ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಆ ಸ್ಥಾನವನ್ನು ಇವಾಗ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಅದೇ ಯಾವುದೇ ಧರ್ಮಕ್ಕೆ ರಾಜಾಶ್ರಯ ಇಲ್ಲದಿದ್ದರೆ ಆ ಧರ್ಮ ಮುಂದೆ ಬರೋಕ್ಕಾಗೋದಿಲ್ಲ. ನಾನು ತಮಗೊಂದು ಪ್ರಶ್ನೆ ಕೇಳಬೇಕು ಅಂತ, ಯಾಕಂದರೆ ಇದು ಬಹಳಷ್ಟು ಜನರು ಈ ಕೇಳುವಂಥ ಪ್ರಶ್ನೆ, ಅಂದರೆ ವಿಭಿನ್ನವಾಗಿ ಯೋಚನೆ ಮಾಡುವಂಥವ್ರು. ಈ ಮಂದಿರ ಯಾಕೆ ಬೇಕಿತ್ತು ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಕೆಲವರೆಲ್ಲ ಇವಾಗ ಇದೇ ಪ್ರಶ್ನೆ ಕೇಳ್ತಾರೆ, ಜೀವನ ಯಾಕೆ ಬೇಕಿದೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಇವತ್ತು ಪ್ರತಿ 40 ಸೆಕೆಂಡಲ್ಲಿ ಒಬ್ಬ ವ್ಯಕ್ತಿ ಡಿಪ್ರೆಸ್ ಹೋಗಿಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಈ ಡಿಪ್ರೆಸ್ಡ್ ಮನುಷ್ಯರಿಗೆ ಯಾವುದು ಯಾಕೆ ಬೇಕಿತ್ತು ಅಂತಾರೆ. ಕ್ರಿಕೆಟ್ ಯಾಕೆ ಬೇಕಿತ್ತು, ಸಂಭ್ರಮ ಯಾಕೆ ಬೇಕಿದೆ, ಅಷ್ಟೊಂದು ದುಡ್ಡು ಖರ್ಚು ಮೈಸೂರಿನ ದಸರಾ ಯಾಕೆ ನಾವು ಆಚರಿಸ್ತಾ ಇದ್ದೀವಿ, ಹೀಗೆ ಯಾಕೆ ಬೇಕಿತ್ತು ಅಂತ ಮಾಡಿಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ನಮ್ಮ ಸಂಸ್ಕೃತಿಯ, ನಮ್ಮ ಆತ್ಮಬಲವನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಧರ್ಮಕ್ಷೇತ್ರಗಳು, ನಮ್ಮ ಐತಿಹಾಸಿಕ ಕ್ಷೇತ್ರಗಳಿಗೆ ನಾವು ಮಹತ್ವ ಕೊಡಲೇಬೇಕು. ಆ ಪ್ರಶ್ನೆನೇ ಅರ್ಥಹೀನವಾದದ್ದು. ಈ ಹೋಗಲ್ಲ ಅನ್ನುವಂಥವ್ರಿಗೆ ತಮ್ಮ ಹಿತವಚನ ಏನು? ಅವರು ಹೋಗಲ್ಲ ಅಂತ ಅನ್ಬೋದು, ಆದರೆ ರಾಮನಿಗೆ ಎದುರಾಗಿ ನಿಂತ್ಕೋತೀನಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ವಿರೋಧ ಮಾಡೋಕ್ಕಾಗೋದಿಲ್ಲ ಯಾರು. ಓಕೆ, ನೀವು ಹೋಗ್ದಿರ ಇರಿ ಪರವಾಗಿಲ್ಲ, ಆದರೆ ಇದು ಯಾವುದೇ ಒಂದು ಪಾರ್ಟಿದು ಅಥವಾ ಒಂದು ಸಮುದಾಯದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ವಿರೋಧ ಮಾಡೋಕ್ಕೆ ಹೋದರೆ ಅದು ಬುದ್ಧಿವಂತಿಕೆ ಅಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಇದೆಲ್ಲದರ ಜೊತೆಗೆ ಈ ಹಲವಾರು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಇನ್ನು ದೇವಸ್ಥಾನವೇ ಮುಗಿದಿಲ್ಲ, ಇನ್ನು ಕಾಮಗಾರಿನೇ ಮುಗಿದಿಲ್ಲ, ಬರೀ ಗರ್ಭಗುಡಿ ಮಾತ್ರ ಮಾಡಿದ್ದಾರೆ, ಮೊದಲನೇ ಮಹಡಿ ಮಾತ್ರ ಆಗಿದೆ, ಇನ್ನು ಎರಡನೇ ಮಹಡಿನೇನೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಅಪೂರ್ಣವಾದಂಥ ದೇಗುಲವನ್ನು ಇಂಥ ತರಾತುರಿನಲ್ಲಿ ಉದ್ಘಾಟನೆ ಮಾಡುವಂಥದ್ದು ಏನಿತ್ತು ಅನ್ನುವಂಥ ಪ್ರಶ್ನೆ ಭಾಳ ಸಹಜವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ನಿಜಕ್ಕೂ ಶಾಸ್ತ್ರ ಏನು ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ? ಈ ರೀತಿ ದೇವಸ್ಥಾನಗಳನ್ನು ಉದ್ಘಾಟನೆ ಮಾಡಬಾರ್ದಾ? ನೋಡಿ, ಹೊಸದಾಗಿ ಎಲ್ಲೋ ಒಂದು ದೇವಸ್ಥಾನ ಕಟ್ಟರೆ ಅದು ಇದೊಂದು ಅಭಿಮತ ಆಗಿದೆ. ಏನು ದೇವಸ್ಥಾನ ಪೂರ್ತಿಯಾಗಿ ಶಿಖರ ಸ್ಥಾಪನೆ ಆದಮೇಲೆ ಕುಂಭಾಭಿಷೇಕ ಅಂತ ಹೇಳ್ತೀವಿ. ಅದನ್ನು ಆವಾಗ ಮೂರ್ತಿ ಸ್ಥಾಪನೆ ಮಾಡ್ತೀವಿ, ಪ್ರತಿಷ್ಠಾ ಮಾಡೋದು. ಅದು ಆ ಮಾತು ಇದೆ, ಅದು ಪದ್ಧತಿನಲ್ಲಿದೆ ಹೀಗೆ. ಆದರೆ ನೀವು ನೋಡಿದ್ರೆ ರಾಮೇಶ್ವರದ ರಾಮಲಿಂಗದ ಪ್ರತಿಷ್ಠಾಪನೆ ಅವನು ಮೊದಲು ಮಾಡ್ದ, ಆಮೇಲೆ ದೇವಸ್ಥಾನ ಬಂತು ಅಲ್ವಾ. ಬದ್ರಿಕಾಶ್ರಮದಲ್ಲಿ ಬದ್ರಿನಾಥಲ್ಲಿ ಆ ಮೂರ್ತಿ ಮೊದಲು ಅಲ್ಲಿ ಪ್ರತಿಷ್ಠೆ ಆಗಿತ್ತು, ಆಮೇಲೆ ರಾಜ ಮಹಾರಾಜರು ಹೋಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಹೀಗೆ ಈ ಎರಡೂ ಪಕ್ಷ ಇದೆ. ಎಷ್ಟೋ ಕಡೆ ದೇವಸ್ಥಾನ ಮೊದಲಿರ್ತದೆ, ಆಮೇಲೆ ಅದನ್ನು ರಾಜ ಮಹಾರಾಜರು ದೊಡ್ಡದಾಗ ಅದನ್ನೇ ಮೇಲೆ ಮಾಡ್ಕೋತಾ ಹೋಗ್ತಾರೆ. ಅದು ಏನು ತಪ್ಪೇನಿಲ್ಲ. ರಾಮನವಮಿನಲ್ಲಿ ಯಾಕೆ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಈ ವರ್ಷದ ಹೆಸರು ಶುಭಕೃತ್. ಶುಭಕೃತ್ ಅಂದರೆ ಒಳ್ಳೇದು ಮಾಡ್ತಕ್ಕಂಥ ವರ್ಷ. ಅದು
ಉತ್ತಮವಾದ ವರ್ಷವಾಗಿದೆ. ಮುಂದೆ ಕ್ರೋಧದಲ್ಲಿ ರಾಮನ ಪ್ರತಿಷ್ಠೆ ಮಾಡೋಕ್ಕೆ ಬದಲು ಈ ಶುಭಕೃತಿ ನಾಮ ಸಂವತ್ಸರದಲ್ಲಿ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯವೇ, ಒಳ್ಳೆಯದೇ. ನೀವು ಶುರು ಮಾಡಿದಂಥ ಮುಹೂರ್ತ ಸರಿ ಇಲ್ಲ, ನೀವು ಶುರು ಮಾಡಿದಂಥ ಜಾಗ ಸರಿ ಇಲ್ಲ, ಜೊತೆಗೆ ಇದನ್ನು ಸಂಪೂರ್ಣ ಆಗಿಲ್ಲ, ಇಲ್ಲಿನ ವಾಸ್ತು ಸರಿ ಇಲ್ಲ. ನನ್ನ ಪ್ರಶ್ನೆ ಒಂದನೇ, ಇಲ್ಲಿ ಸರಿ ಇಲ್ಲದೇ ಇರುವಂಥದ್ದು ವಾಸ್ತುನೋ ಅಥವಾ ಈ ವಸ್ತುನೋ ಅಂತ. ನೋಡಿ, ಲೋಕೋ ಭಿನ್ನ ಮತ, ಎಲ್ಲರೂ ಬೇರೆ ಬೇರೆ ಥರ ಅವರವರ ಅಭಿಮತ ಇದೆ. ಅದೇ ಭಾರತದ ಶ್ರೇಷ್ಠತೆ. ಮಯನಿಂದ ನಿರ್ಮಿಸಲ್ಪಟ್ಟಂಥ ನಗರ ಅಯೋಧ್ಯ ಅನ್ನುವಂಥ ಒಂದು ಮಾತಿದೆ. ಸೊ ಈಗ ಮಯನೇ ಬೆಕ್ಕಸೆ ಬೆರಗಾಗಿ ನೋಡಬೇಕು, ಅಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳಾಗಿದೆ, ಕಾಮಗಾರಿಗಳು. ಏನಂತೀರ ಅದ್ರ ಬಗ್ಗೆ? ಇದು ನಮ್ಮ ಪ್ರಧಾನಮಂತ್ರಿ ಅವರ ವಿಷನ್. ಎಲ್ಲ ಧರ್ಮಕ್ಷೇತ್ರವನ್ನು ನೋಡಿ ಎಷ್ಟು ಅವರು ಇದು ಮಾಡ್ತಾ ಇದ್ದಾರೆ. ಆ ಕಡೆ ಮಹಾಕಾಲ್ ಉಜ್ಜೈನಲ್ಲಿ ನೋಡಿದ್ರೆ ಉಜ್ಜೈನ್ ನಗರಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ನೋಡಿ, ಮೊದಲು ಏನು ಅಂತ ಎಷ್ಟು ಕೊಳೆ ಗಲೀಜು ಅಲ್ಲೆಲ್ಲ ಆ ಗಂಗೆನಲ್ಲಿ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಹಂಗಿತ್ತು. ಇವಾಗ ನೋಡಿದ್ರೆ ಕಂಗೊಳಿಸ್ತಾ ಇದೆ ಕಾಶಿ ವಿಶ್ವನಾಥ್. ಹಾಗೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಫೇಸ್ ಲಿಫ್ಟು ಕೊಟ್ಟಿದ್ದಾರೆ. ಅಯೋಧ್ಯೆ ಆಯಿತು, ಇನ್ನೂ ಕೆಲವೊಂದು ಸಾಲುಗಳಿವೆ. ಅಂದರೆ ಮಥುರಾ ಇದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕಾಶಿ ಇದೆ. ಅದರದ್ದೇನು ನೆಕ್ಸ್ಟು? ಕಾಶಿ ಇವಾಗ ಆಗ್ತಾ ಇದೆಯಲ್ಲ, ಅಲ್ಲೆಲ್ಲ ಆಗ್ತಾ ಇದೆ ನೋಡಿ. ಯಾವಾಗ ಹಿಂದಿಂದನೂ ಇದು 3 ಜಾಗ, ಯಾಕೆ ಹಿಂದೆ ಹಿಸ್ಟಾರಿಕಲಿ ಯಾವುದನ್ನು ಹಾಳು ಮಾಡಿದ್ರು, ಯಾವ ದೇವಸ್ಥಾನವನ್ನೆಲ್ಲ ಧ್ವಂಸ ಮಾಡಿದ್ರು ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅಂತ, ಅದು ಸಂವಾದದಿಂದ ಸೌಹಾರ್ದದಿಂದ ಪೂರ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಲೇಬೇಕು. ಏನಂದರೆ ಭಾಳ ಒಂದು ಅದ್ಭುತವಾದ ಒಂದು ಮಾತಿದೆ. ತಾಯಿ ಶಾರದೆನ ಎಲ್ಲರೂ ಕೂಡ ನನ್ನ ತಾಯಿ ಅಂದಂತಾರೆ, ಆದರೆ ಅವಳು ಯಾರನ್ನ ತನ್ನ ಮಗ ಅಂತ ಅನ್ಕೋತಾಳಲ್ಲ, ಅವ್ರು ಮಾತ್ರ ಜ್ಞಾನಿಗಳಾಗ್ತಾರೆ ಅಂತ. ಹಾಗೆ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದಿದೆ, ಬಹಳಷ್ಟು ಜನ ವಿರೋಧ ಮಾಡಿದ್ದಿದೆ. ಮೋದಿ ಕಾಲದಲ್ಲೇ ಅದು ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತೀರಿ ಗುರುಗಳೇ? ದೃಢ ಸಂಕಲ್ಪ. ಮೋದಿಯವರು 32 ವರ್ಷದಿಂದ ಇದರಲ್ಲಿ ಇನ್ವಾಲ್ವ್ ಆಗಿ ಅವಾಗಿಂದ ಅವ್ರಿಗೆ ಪ್ರಯತ್ನ ಪಡ್ತಾಯಿದ್ರು. ಮತ್ತು ಅವರಿಗೆ ದೇಶಕ್ಕಾಗಿ ಸಂಸ್ಕೃತಿಗಾಗಿ ಸಮರ್ಪಿತರಾಗಿರೋದ್ರಿಂದ ಅದಾಗ್ತದೆ. ಸೊ ಅಯೋಧ್ಯೆ ಎಲ್ಲವೂ ಕೂಡ ಅಯೋಧ್ಯೆಯಲ್ಲಿ ಮಂದಿರ ಆದಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳೇನು ಅಂತ ಹೇಳಿ ಅಂತ ನೋಡಿ. ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ರಾಮನ ಮಂದಿರ ಇವಾಗ ಸ್ಥಾಪನೆ ಆಯಿತು, ಅದೊಂದು ಉತ್ಸವ ಅಂತ ಅಂದ್ಕೊಳ್ಳೋಣ. ಆದರೆ ರಾಮ ಹೇಳ್ಕೊಟ್ಟ ಆ ಸಿದ್ಧಾಂತದಲ್ಲಿ ಅವನ ನಡವಳಿಕೆಯನ್ನು, ಅವನ ನಡತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ. ಓಕೆ, ಇದೆಲ್ಲದರ ಜೊತೆಗೆ ನಮ್ಮ ಬೇರುಗಳು ಎಷ್ಟು ಸ್ಟ್ರಾಂಗ್ ಇವೆ ಅಂತಂದರೆ, ತಾವು ಹೇಳಿದ್ರಿ ಏನು ಅಂದರೆ, ನಾನೀಗ ಕೋಲಾರಕ್ಕೆ ಹೋದರೆ ಕೋಲಾರದವ್ರು ಹೇಳ್ತಾರೆ ರಾಮಾಯಣಕ್ಕೂ ನಮಗೂ ನಂಟಿದೆ ಅಂತ. ನೀವು ಈ ಕಡೆ ತುಮಕೂರಿಗೆ ಬಂದರೆ ಅವ್ರು ಹೇಳ್ತಾರೆ. ಇಡೀ ದೇಶದಲ್ಲಿ ಎಲ್ಲ ಕಡೆ ನೀವು ಎಲ್ಲಿ ಹೋದರೂ ಅಲ್ಲೊಂದು ರಾಮನಗರ ಇರುತ್ತೆ, ಅಲ್ಲೊಂದು ರಾಂಪುರ ಇರುತ್ತೆ. ರಾಮನ ಜೊತೆ ಇಷ್ಟೇ ಅಲ್ಲ, ಬರೀ ಭಾರತ ಅಲ್ಲ, ನೀವು ಜರ್ಮನಿಗೆ ಹೋಗಿ ಅಲ್ಲೂ ರಾಂಬಕ್ ಅನ್ನೋ ಜಾಗ ಇದೆ. ಸೊ ರಾಮನ ಜೊತೆಗೆ, ರಾಮಾಯಣ ಜೊತೆಗೆ ಹಾಸು ಹೊಂದಿರತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ನಗರಗಳು ಬಹಳ ಕಡೆ ಇದೆ. ಮಂದಿರದ ಉದ್ಘಾಟನೆಯ ಜೊತೆಗೆ ಸಮುದಾಯ ಜಾಗೃತವಾಗುತ್ತಾ ಅಂತ. ಯಾಕಂದರೆ ಗಂಗೆ ಇದ್ದರೆ, ತುಂಗೆ ಇದ್ದರೆ, ಘನ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ, ಗಾಳಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಪ್ರಯೋಜನ, ಊರ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ಸೊ ಹಂಗೆ ನಾವು ಬಹಳ ಗಡದ್ದಾಗಿ ನಿದ್ರೆಯಲ್ಲಿದ್ವಿ. ಸಮಾಜ ಎದ್ದೇಳುತ್ತಾ? ಜಾಗತೀಕರಣ ಬೇಕು. ಸಮಾಜದಲ್ಲಿ ಜನರು ಎಚ್ಚೆತ್ಕೋಬೇಕು. ಬರೀ ಒಂದು ದೇವಸ್ಥಾನ ಕಟ್ಬಿಟ್ರೆ ಎಲ್ಲ ಆಗಿಬಿಡುತ್ತೆ ಅಂತ ಅನ್ಕೋಕೂಡ್ದು. ಇದು ನಮಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ. ಆದರೆ ನಮ್ಮ ಜೀವನದಲ್ಲಿ ಎಲ್ಲಿ ತನಕ ಮಾನವೀಯತೆಯನ್ನು ನಾವು ಅಳವಡಿಸ್ಕೊಳ್ಳೋದಿಲ್ವೋ, ಒಂದು ವಿಶಾಲ ದೃಷ್ಟಿಯನ್ನು ನಾವು ಜೀವನದಲ್ಲಿ ಇಟ್ಕೊಳ್ಳಲ್ವೋ, ಅಲ್ಲಿ ತನಕ ಸಮಸ್ಯೆಗಳು ಇದ್ದೇ ಇರ್ತವೆ. ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ಸಂದರ್ಭದಲ್ಲಿ ಜನರಿಗೆ ತಮ್ಮ ಒಂದು ಸಂದೇಶ ಇದೆ ಕೊನೆಯದಾಗಿ. ಪ್ರತಿ ಮನೆಯಲ್ಲೂ ನೀವು ರಾಮ ಧ್ಯಾನವನ್ನು ಮಾಡಿ, ಸ್ವಲ್ಪ ಹೊತ್ತು ಕೂತು ಅನುಭವ ಮಾಡಿ, ನನ್ನ ಒಳಗೆ ರಾಮ ಇದ್ದಾನೆ ಅಂತಕ್ಕಂಥ ಭಾವನೆ ಮಾಡಿ. ನಿಮ್ಮ ಹೃದಯದಲ್ಲಿ ರಾಮನನ್ನು ರಮಿಸುವ ಹಾಗೆ ಮಾಡಿರಿ. ಮತ್ತು ರಾಮನ ನಡೆದಂಥ ಸತ್ಯ ನಡೆ ನುಡಿ ಮತ್ತು ಸೌಶಲ್ಯತೆ, ಸೌಹಾರ್ದತೆ ಇದನ್ನು ನೀವು ವ್ಯಕ್ತಪಡಿಸಿ. ಇಲ್ಲಿವರೆಗೂ ನಿಮಗೆ ಯಾರ ಮೇಲಾದರೂ ದ್ವೇಷ ಇದ್ದರೆ ಅವ್ರಿಗೆ ಹಾಯ್ ಹಲೋ ಹೇಳಿ, ನಮಸ್ತೆ ಹೇಳಿ, ಅವ್ರ ಜೊತೆ ಕೈ ಜೋಡಿಸ್ರಿ, ಆ ದ್ವೇಷವನ್ನು ಬಿಡಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು. ಸೊ 22ನೇ ತಾರೀಕಿನಿಂದ ಬದಲಾವಣೆಯ ಪರ್ವ ಆರಂಭ ಆಗಬೇಕು ಅಂತೀರಿ ನೀವು ಓವರ್ ಆಲ್ಗೆ? ಓಕೆ, ಥ್ಯಾಂಕ್ ಯು ಗುರುಗಳೇ, ನಮ್ಮ ಜೊತೆ ಮಾತಾಡೋಕ್ಕೆ ತಮಗೆ ಧನ್ಯವಾದ. ಇದು ಶ್ರೀ ಅವರ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.